ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಎಸ್ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಮೇಲೆಲ್ಲ ಕಳಿಸಿದ್ದೀರಾ? ಇಲ್ಲ, ದಳವ ಅಂಕಲ್ ಹೇಳ್ತಾ ಇದ್ರು, ಅವ್ರು ಫಾಲೋ ಅಪ್ ಮಾಡಿದ್ರಂತೆ, ನಿಮ್ಮ ಕಡೆಯಿಂದನೇ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಶರತ್, ಓಕೆ, ಅದನ್ನ ಮೊದಲು ಸಾರ್ಟ್ ಔಟ್ ಮಾಡಿ. ಓಕೆ, ಯಾ, ಬಾಯ್. ಬಾಪ ಇಲ್ಲಿ. ಹೇಳಿಮ್ಮ. ಶರತ್, ಶಾನ್ವಿ ಏನೋ ನಿನ್ನ ಕರಿತಾ ಇದ್ಲು. ಶಾನ್ವಿನ? ಯಾಕಂತೆ? ಅವಳ ಪ್ರಾಜೆಕ್ಟ್ ವರ್ಕ್ಗೆ ನಿನ್ನಿಂದ ಹೆಲ್ಪ್ ಬೇಕಾಗಿದೆಯಂತೆ. ಒಂದ್ ಸ್ವಲ್ಪ ಹೋಗಿ ನೋಡ್ತೀಯಪ್ಪ? ಸರಿಮ್ಮ, ನಾ ಅದೇನಂತ ನೋಡ್ತೀನಿ. ಇನ್ ಮುಂದೆ ನಾನು ತುಂಬಾ ಜಾಗ್ರತೆಯಿಂದ ಇರಬೇಕು. ನಾನ್ ತೋಡಿರೋ ಈ ಹಳ್ಳದಲ್ಲಿ ಬೀಳ್ಬೇಕಾಗಿರೋದು ದುರ್ಗಾ, ಬೇರೆ ಯಾರಿಗೂ. ಅದರಲ್ಲೂ ನಮ್ಮ ಶರತ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ದುರ್ಗಾ, ಯಾಕೋ ವಿಪರೀತ ನಿದ್ದೆ ಬರ್ತಿದೆ. ಪುಟ್ ಮೇಡಮ್ ಎಲ್ಲೋದ್ಲು? ಇಷ್ಟೊತ್ತು ಕತೆ ಕೇಳಕ್ ಬರ್ತಿದ್ಲಲ್ಲ. ದುರ್ಗಾ, ಹಿತಾ ಅವಳ ರೂಮಲ್ಲಿ ಮಲ್ಗಿದ್ದಾಳೆ. ಹಾ, ಇಷ್ಟ ಬೇಗ ಮಲ್ಕೊಂಡ್ಲಾ? ಅದು ಕತೆ ಕೇಳ್ದೇನೆ. ಶರತ್ ಆಸ್ಪಾಸು ಇರಬಾರ್ದು, ಅವ್ರ ಹತ್ರ ಮಾತಾಡಬಾರ್ದು ಅನ್ನೋ ಹಠ ಬಂದಿದ್ಯಲ್ಲ, ಆ ಹಠಕ್ಕೆ ಅವಳ ರೂಮಲ್ಲೇ ಮಲ್ಗಿದ್ದಾಳೆ. ಈ ಹಠದ ವಿಷಯದಲ್ಲಿ ಹಿತಾ ನಂತರಾನೆ, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಸರಿ, ನಾನು ಅಲ್ಲೇ ಹೋಗಿ ಅವಳಿಗೆ ಕತೆ ಹೇಳಿ ಮಲಗಿಸ್ತೀನಿ. ದುರ್ಗಾ, ಏನಾಯ್ತು? ಯಾಕೆ ನಿಂತ್ಬಿಟ್ಟೆ? ಯಾಕೆ ಆ ಕಡೆ ಈ ಕಡೆ ನೋಡ್ತಿದ್ಯಾ? ಏನಿಲ್ಲ, ಯಾರೋ ನನ್ನ ಕರ್ದಂಗಾಯ್ತು. ನೀವೇನಾದ್ರೂ ಕರೆದ್ರಾ? ನಾನಾ? ಇಲ್ವಲ್ಲ, ಇಲ್ಲಿ ನನ್ ಬಿಟ್ಟು ಯಾರು ಇಲ್ವಲ್ಲ. ನಿನ್ಗೆ ನಿದ್ದೆ ಕಣ್ಣಲ್ಲಿ ಹಾಗೆ ಅನ್ಸಿರ್ಬೇಕಷ್ಟೆ. ದುರ್ಗಾ! ಇಲ್ಲ ಅಂಬಿಕಾ ಅವರೇ, ನನ್ನ ನಿಜವಾಗ್ಲೂ ಯಾರೋ ಕರೀತಿದ್ದಾರೆ. ಅಂಬಿಕಾ, ಹೆಲ್ಪ್! ಶರತ್, ಶರತ್, ದುರ್ಗಾ, ಹೋಗ್ಬೇಡ ದುರ್ಗಾ, ದಯವಿಟ್ಟು ನನ್ನ ಮಾತು ಕೇಳು. ನೀನ್ ಎಲ್ಲೂ ಹೋಗ್ಬೇಡ. ಅವತ್ ರಾತ್ರಿ ನನಗೂ ಯಾರೋ ಹಾಗೆ ಕರ್ದಂಗಾಯ್ತು. ಪ್ಲೀಸ್. ಇಲ್ಲ, ಇದು ಪುಟ್ ಮೇಡಮ್ ಧ್ವನಿ. ಅವಳೇ ನನ್ನ ಕರಿತಿರೋದು. ನಾನು ಹೋಗ್ಬೇಕು. ಇಲ್ಲ ದುರ್ಗಾ, ಒಂದ್ ನಿಮಿಷ ನನ್ನ ಮಾತು ಕೇಳು. ಇಲ್ಲ ಇಲ್ಲ ಇಲ್ಲ, ಪುಟ್ ಮೇಡಮ್ಗೆ ಏನೋ ಸಮಸ್ಯೆ ಆಗಿರ್ಬೇಕು, ಅದಕ್ಕೆ ನನ್ನ ಕರೀತಿದ್ದಾಳೆ. ಇರಿ ದುರ್ಗಾ, ನಿತ್ಕೋ. ದುರ್ಗಾ, ದುರ್ಗಾ, ನನ್ನ ಮಾತು ಕೇಳು, ಆತರ ಪಡ್ಬೇಡ. ಒಂದ್ ನಿಮಿಷ ನನ್ನ ಮಾತು ಕೇಳು.